ಒಂದು ಮತ ಮುಂಬರುವ 28ರ ಮತದ ಸಂಖ್ಯೆನ ಗುರಿನ ಸರ್ ಇದು ನನಗೆ ಗೊತ್ತಿಲ್ಲ ಸರ್. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಅತಂತ್ರರಾದ್ರೆ ಕಾಂಗ್ರೆಸ್ ಆಶ್ರಯ ಕಲ್ಪಿಸುತ್ತೆ ಸರ್. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಪಾಯಿಂಟ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಧಾರವಾಡ ಆಂತರಿಕವಾಗಿ ಡಿಕೆ ಬ್ರದರ್ಸ್ಗೆ ಗೊತ್ತಿರಬೇಕಲ್ಲ ಸರ್. ಇಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಸ್ವಲ್ಪ ಹೊತ್ತಿನ ಕೇಳಿಲಿ, ನನಗೆ ನೀವೇನಾರ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಾಗುತ್ತಿಲ್ಲ. ಹೈಕಮಾಂಡ್ ನಾಯಕರು ಯಾರು ಭಾಗಿಯಾಗ್ತಾರೆ ಸರ್? ನಮ್ಮ AICC ಅಧ್ಯಕ್ಷರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಇನ್ನೂ ಹಿರಿಯ ನಾಯಕರುಗಳು ಬರೋ ಸಾಧ್ಯತೆಗಳಿದೆ. ಸೊ ಒಬ್ಬೊಬ್ಬರಿಗೆ ಈಗ ಆಲ್ರೆಡಿ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅದನ್ನು ಪಕ್ಷದ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಮತ ಮುಂಬರುವ 28ರ ಮತದ ಸಂಖ್ಯೆನ ಗುರಿನ ಸರ್ ಇದು ನನಗೆ ಗೊತ್ತಿಲ್ಲ. ಸರ್. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಅತಂತ್ರರಾದ್ರೆ ಕಾಂಗ್ರೆಸ್ ಆಶ್ರಯ ಕಲ್ಪಿಸುತ್ತೆ ಸರ್. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಪಾಯಿಂಟ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಧಾರವಾಡ ಆಂತರಿಕವಾಗಿ ಡಿಕೆ ಬ್ರದರ್ಸ್ಗೆ ಗೊತ್ತಿರಬೇಕಲ್ಲ ಸರ್. ಇಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಸ್ವಲ್ಪ ಹೊತ್ತಿನ ಕೇಳಿಲಿ, ನನಗೆ ನೀವೇನಾರ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಾಗುತ್ತಿಲ್ಲ. ಹೈಕಮಾಂಡ್ ನಾಯಕರು ಯಾರು ಭಾಗಿಯಾಗ್ತಾರೆ ಸರ್? ನಮ್ಮ AICC ಅಧ್ಯಕ್ಷರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಇನ್ನೂ ಹಿರಿಯ ನಾಯಕರುಗಳು ಬರೋ ಸಾಧ್ಯತೆಗಳಿದೆ. ಸೊ ಒಬ್ಬೊಬ್ಬರಿಗೆ ಈಗ ಆಲ್ರೆಡಿ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅದನ್ನು ಪಕ್ಷದ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಮತ ಮುಂಬರುವ 28ರ ಮತದ ಸಂಖ್ಯೆನ ಗುರಿನ ಸರ್ ಇದು ನನಗೆ ಗೊತ್ತಿಲ್ಲ. ಸರ್. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಅತಂತ್ರರಾದ್ರೆ ಕಾಂಗ್ರೆಸ್ ಆಶ್ರಯ ಕಲ್ಪಿಸುತ್ತೆ ಸರ್. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಪಾಯಿಂಟ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಧಾರವಾಡ ಆಂತರಿಕವಾಗಿ ಡಿಕೆ ಬ್ರದರ್ಸ್ಗೆ ಗೊತ್ತಿರಬೇಕಲ್ಲ ಸರ್. ಇಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಸ್ವಲ್ಪ ಹೊತ್ತಿನ ಕೇಳಿಲಿ, ನನಗೆ ನೀವೇನಾರ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಾಗುತ್ತಿಲ್ಲ. ಹೈಕಮಾಂಡ್ ನಾಯಕರು ಯಾರು ಭಾಗಿಯಾಗ್ತಾರೆ ಸರ್? ನಮ್ಮ AICC ಅಧ್ಯಕ್ಷರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಇನ್ನೂ ಹಿರಿಯ ನಾಯಕರುಗಳು ಬರೋ ಸಾಧ್ಯತೆಗಳಿದೆ. ಸೊ ಒಬ್ಬೊಬ್ಬರಿಗೆ ಈಗ ಆಲ್ರೆಡಿ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅದನ್ನು ಪಕ್ಷದ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು.